ರಾಜ್ಯದಲ್ಲಿ ಬಿಜೆಪಿಯ ಸರ್ಕಾರ, ಕೇಂದ್ರದಲ್ಲಿ ಬಿಜೆಪಿಯ ಸರ್ಕಾರ ಇದ್ದಾಗ ಇಡೀ ದೇಶದ ಜನರನ್ನ ಕೊಲೆ ಸುಲಿಗೆಯಲ್ಲೇ ಜೀವನ ಕಳೆದಂತಹ ಬಿಜೆಪಿ ಸರ್ಕಾರ ತದನಂತರದಲ್ಲಿ ಅಲ್ಪಸಂಖ್ಯಾತರಿಗೆ, ದಲಿತರಿಗೆ, ಹಿಂದುಳಿದ ವರ್ಗದವರಿಗೆ ರಕ್ಷಣೆ ಇಲ್ಲ ಅನ್ನೋ ಕಾರಣಕ್ಕೆ ನಮಗೆ ರಕ್ಷಣೆಯನ್ನ ಕೊಡಬಹುದು ಸಿದ್ದರಾಮಯ್ಯ ಸರ್ಕಾರ ಅಂತ ಹೇಳಿ ಅವರಿಗೆ ಬಹಳ ನಂಬಿಕೆಯನ್ನು ಇಟ್ಟು ಇವತ್ತು ದಲಿತರು, ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗದವರು ಓಟನ್ನ ಕೊಟ್ಟು ಅವರಿಗೆ ಅಧಿಕಾರವನ್ನ ಕೊಟ್ಟೋದು. ಇವತ್ತು ಏನಾಗಿದೆ ಅಂತಂದ್ರೆ ಇಡೀ ರಾಜ್ಯ ಅಲ್ಲ, ಇಡೀ ದೇಶ ಅಲ್ಲ, ಪ್ರಪಂಚದಾದ್ಯಂತ ಇವರ ಗೋಮುಖ ವ್ಯಾಘ್ರ ಎಲ್ಲರೂ ಕೂಡ ನೋಡಿದ್ದಾರೆ. ಆದ್ರೆ ಇಡೀ ದೇಶದಲ್ಲಿ ಲಕ್ಷಾಂತರ ಟನ್ ಗಟ್ಟಲೆ ದನದ ಮಾಂಸವನ್ನ ವಿದೇಶಕ್ಕೆ ರಫ್ತು ಮಾಡುವಂತಹ ಬಿಜೆಪಿಯ ಸರ್ಕಾರಕ್ಕೆ ಪೂರಕವಾಗಿ ಕೆಲಸವನ್ನು ಇವತ್ತು ಸಿದ್ದರಾಮಯ್ಯ ಸರ್ಕಾರ ಮಾಡ್ತಾ ಇದೆ. ಯಾಕಂತಂದ್ರೆ ಇವತ್ತು ದನವನ್ನೇ ದೊಡ್ಡ ಉದ್ಯಮವಾಗಿ ಮಾಡಿ ಬದುಕ್ತಾ ಇರ್ತಕ್ಕಂತಹ ಅದೇ ಹಣದಲ್ಲಿ ಜನರಿಗೆ ಇಲ್ಲಿರ್ತಕ್ಕಂತಹ RSS, ಬಿಜೆಪಿ, ಬೇರೆ ಬೇರೆ ಸಂಘ ಪರಿವಾರದ ಸಾಮಾನ್ಯ ನಿರುದ್ಯೋಗಿ ಕಾರ್ಯಕರ್ತರುಗಳಿಗೆ ಆ ದನದ ಮಾಂಸದ ಹಣದಲ್ಲಿಯೇ ಹುಡುಗರನ್ನು ಎತ್ತಿಕಟ್ಟಿ ಗಲಭೆಯನ್ನು ಸೃಷ್ಟಿಸಿದಂತಹ ಇವತ್ತು ಸಂಘ ಪರಿವಾರದ ಕೇಸುಗಳನ್ನ ವಾಪಸ್ ತೆಗಿತೀರಿ ಅಂತಂದ್ರೆ ನಿಮ್ಮಂತಹ ಸಿದ್ದರಾಮಯ್ಯ ಸರ್ಕಾರದ ಮೂರ್ಖ ಸರ್ಕಾರ ಅಂತೇಳಿ ಹೇಳಕ್ ಆಗೋದಿಲ್ಲ. ಇನ್ನೊಬ್ಬ ನೀವು ಬಿಜೆಪಿಯ ಇನ್ನೊಬ್ಬ ಅವರ ಕೈ ಕೆಳಗಿನ ಚಡ್ಡಿಯನ್ನು ಹಾಕಿ ಒಂದು ಕೆಲಸ ಮಾಡ್ತಿರ್ತಕ್ಕಂಥ ಸಿದ್ದರಾಮಯ್ಯನ ಸರ್ಕಾರ ಅಂತ ಹೇಳ್ಬೋದು. ಇವತ್ತು ನಿಮ್ಮ ಪಂಚೆಯ ಒಳಗಿರ್ತಕ್ಕಂಥದ್ದು ಕಾಕಿ ಚಡ್ಡಿ. ಸಿದ್ದರಾಮಯ್ಯನವರಿಗೆ ಜಾತ್ಯತೀತವಾಗ್ಲಿ, ಧಾರ್ಮಿಕವಾಗ್ಲಿ ಬಹಳ ಕಳಕಳಿ ಇರ್ತಕ್ಕಂಥ ಮನುಷ್ಯ ಅಲ್ಲ. ಒಂದು ಕಾಲದಲ್ಲಿ ಇದ್ರು, ಒಂದು ಕಾಲದಲ್ಲಿ ದಲಿತ ಪರ ಚಳವಳಿಗೆ ಪೂರಕವಾಗಿ ಕೆಲಸವನ್ನು ಮಾಡ್ತಾ ಇದ್ರು. ಅವರು ಮಾಧ್ಯಮದಲ್ಲಿ ಒಂದು ಹೇಳಿಕೆಯನ್ನು ಕೊಟ್ರೆ ಓಹೋ ಸಭಾಷಗಿರಿ ಸಿದ್ದರಾಮಯ್ಯ ಅಂತ ಇದ್ರು. ಆದ್ರೆ ಇವತ್ತು ನಿನಗೆ ತಲೆ ಕೆಟ್ಟಿದೆ. ನಿಮಗೆ ಏನಾಗಿದೆ ಅಂತಂದ್ರೆ ಅಧಿಕಾರದ ಮತ ಇಟ್ಟಿದೆ. DK ಶಿವಕುಮಾರ್ ಅವರಿಗೆ, ಸಿದ್ದರಾಮಯ್ಯರಿಗೆ ನಾನು ಮುಖ್ಯಮಂತ್ರಿ ಅಂತಕ್ಕಂಥದ್ದು, ಯಾರು ಮುಖ್ಯಮಂತ್ರಿ ಅಂತಕ್ಕಂಥದ್ದೇ ಬರೀ ಇದರಲ್ಲಿ ಜೀವನ ಕಳೀತಿದ್ರೆ ಹೊರತು ಇಲ್ಲಿರ್ತಕ್ಕಂಥ ಧಾರ್ಮಿಕ ಅಲ್ಪಸಂಖ್ಯಾತರನ್ನಾಗಲಿ, ಇಲ್ಲಿರ್ತಕ್ಕಂಥ ದಲಿತರ ಮೇಲೆ ಆಗಿರ್ತಕ್ಕಂಥ ದಬ್ಬಾಳಿಕೆಗಳನ್ನಾಗ್ಲಿ ತಡೆಯುವಲ್ಲಿ ವಿಫಲವಾಗಿಲ್ಲ. ಅಂತ ದಬ್ಬಾಳಿಕೆಗಳನ್ನ, ಅನ್ಯಾಯಗಳನ್ನ, ಅಕ್ರಮಗಳನ್ನ ವಿರೋಧಿಸಿ ಹೋರಾಟ ಮಾಡಿದಂತಹ ಎಷ್ಟೋ ಜನರು ಇವತ್ತು ಜೈಲಿನಲ್ಲಿದ್ದಾರೆ. ಅವರ ಕೇಸುಗಳನ್ನು ನೀವು ವಾಪಸ್ ತೆಗಿಬೇಕಾಗಿತ್ತು. ಈಗ ನಾನು, ನನ್ನ ಶ್ರೀನಿವಾಸ, ನನ್ನ ಗೆಳೆಯರು, ಮುನೀರು ಎಲ್ಲರೂ ಕೂಡ ಒಂದು ಹೋರಾಟದ ಭಾಗವಾಗಿ ನಮ್ಮ ಮೇಲೆ ಕೇಸ್ ಹಾಕಿದ್ದನ್ನೇ ಕೋರ್ಟ್ಗೆ ಕೂಡ, ನ್ಯಾಯಾಲಯಕ್ಕೆ ನಾವು ಗೌರವವನ್ನು ಕೊಟ್ಟು ನ್ಯಾಯಾಲಯಕ್ಕೆ ನಾವು ಹಾಜರಾಗಿ ಬಂದಿವಿ ಕೂಡ. ಯಾಕಂತಂದ್ರೆ ನಾವು ಕೇಳಿದ್ದು ದಿನೇಶ್ ಕನ್ನಾಡಿ ಅಂತ ಒಬ್ಬ ದಲಿತನನ್ನ ಇದೇ ಸಂಘ ಪರಿವಾರ ಕೊಲೆ ಮಾಡ್ತದೆ. ಅಲ್ಪಸಂಖ್ಯಾತ ಒಬ್ಬ ಗೆಳೆಯನು ಕೂಡ ಕೊಲೆ ಆಗಿ ಹೋಗ್ತಾರೆ. ಆದ್ರೆ ಯಾರು ಕೂಡ ಕೊಲೆ ಮಾಡ್ತಕ್ಕಂಥದ್ದಲ್ಲ. ಈ ದೇಶ ಶಾಂತಿಯುತವಾಗಿರ್ಬೇಕಂತದ್ದು SDPI ಬಯಸ್ತದೆ ಹೊರತು ಗಲಭೆಯನ್ನಾಗಲಿ, ಅರಾಜಕತೆಯನ್ನು, ದೇಶದ ಅರಾಜಕತೆಯನ್ನಾಗಲಿ ಈ ಕಾರಣದಿಂದ ನಾವು ರಾಜಕೀಯ ಮಾಡ್ತಕ್ಕಂಥದ್ದಲ್ಲ. ಬದಲಾಗಿ ಸಮಾಜದ ಸಾಮಾಜಿಕ ಕಳಕಳಿಯನ್ನಿಟ್ಟು ಸಮಾಜದ ಸಮಾನತೆಗಾಗಿ ಹೋರಾಟವನ್ನು ಮಾಡ್ತಿರ್ತಕ್ಕಂಥ ನಮ್ಮ ಮೇಲೆ ಹಾಕಿರುವಂತ ಕೇಸ್ ಇವತ್ತು ಸರ್ಕಾರಕ್ಕೆ ಗೊತ್ತಿರಲಿಲ್ವಾ? ಇಲ್ಲಿರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳಿಗೆ ಗೊತ್ತಿರಲಿಲ್ವಾ? ಇಲ್ಲಿರ್ತಕ್ಕಂಥ ಕಾಂಗ್ರೆಸ್ಸಿನ ನಾಯಕರುಗಳಿಗೆ ಗೊತ್ತಿರಲಿಲ್ವಾ? ನಾವು ಕೇಳಿದ್ದು ಅವತ್ತು ಬಿಜೆಪಿಯ ಕಾರಣಕ್ಕೆ 25 ಲಕ್ಷವನ್ನ ಪ್ರಕಟಣೆ ಮಾಡ್ತಾರೆ ಇವತ್ತೇ ಬಿಜೆಪಿ ಸರ್ಕಾರ. ಆದ್ರೆ ದಲಿತ ದಿನೇಶ್ ಕನ್ನಾಡಿ ಅವರ ಕೊಲೆ ಆದಾಗ ಅವನ ಮನೆಗೆ ಹಣ ಕೊಡೋದು ಅಲ್ಲ, ಕನಿಷ್ಠ ಇವರ ಯೋಗ್ಯತೆ ಇದ್ರೆ ಕನಿಷ್ಠ ಶಾಂತವನ್ನ ಹೇಳಕ್ಕೆ ಇವರು ಹೋಗಿದ್ದಲ್ಲ. ಆ ಕಾರಣದಿಂದ ನಾವು ಅದನ್ನು ಪ್ರತಿರೋಧವನ್ನ ಮಾಡಿ ಹೋರಾಟವನ್ನು ಮಾಡಿದ್ವಿ. ನಾವು ಪ್ರತಿರೋಧವನ್ನು ಹನುಮಂತ ಸರ್ಕಲ್ನಿಂದ ವಿಜಯ ಆಜಾದ್ ಪಾರ್ಕ್ ಅವರಿಗೆ ನಾವು ಒಂದು ಹೋರಾಟದ ಪ್ರತಿಯನ್ನ ನಾವು ಇಟ್ಟಿದ್ದೀವಿ. ಆದ್ರೆ ಪೊಲೀಸರು ಅದನ್ನು ನಮ್ಮನ್ನ ತಡೆದ್ರು. ಆ ಕಾರಣದಿಂದ ನಮ್ಮ ಹೋರಾಟ ಅವತ್ತು ನಿಂತೋಯ್ತು. ಆದ್ರೆ ಮುಂದಿನ ದಿನಗಳಲ್ಲಿ ನಾವು ಯಾಕೆ ಸರ್ಕಾರ ಆದ್ರೆ ಸುಳ್ಳು ಕೇಸನ್ನ ನಮ್ಮ ಮೇಲೆ ಹಾಕಿದ್ರು, ಹಾಗೆ ಮಾಡಿದ್ರಿ, ಹೀಗೆ ಮಾಡಿದ್ರಿ, ಪ್ರತಿರೋಧವನ್ನು ಮಾಡಿದ್ರಿ ಅಂತ ಹೇಳಿ ಆ ಕಾರಣದಿಂದ ನಮ್ಮ ಮೇಲೆ ಈ ಕೇಸನ್ನು ವಾಪಸ್ ತೆಗ್ದಿಲ್ಲ. ಆದ್ರೆ ಇವ ಹರಕಲಬಾಯಿ ಮುತಾಲಿಕ್ನಂತವನ್ನ ನೋಡ್ಬಿಟ್ರೆ ಇವ್ರ ಕೇಸು ತೆಗೆಯೋದಲ್ಲ ಅಂತ ನೇಣಿಗೇರಿಸಬೇಕು ಅಂತಂತ ಮಾತುಗಳನ್ನು ಹಾಡಿದ್ದಾನೆ. ಇವತ್ತು ನೇಣಿಗೇರಿಸಬೇಕು ಅಂತ ಕಾಂಗ್ರೆಸ್ ಸರ್ಕಾರ ಆ ಮನುಷ್ಯ ಕೆಲವು ಸಂದರ್ಭದಲ್ಲಿ ಹಿಂದುತ್ವದ ಹೆಸರನ್ನು ಹೇಳಿ ಜನರ ಗಲಭೆ ಎಬ್ಬಿಸಿದ್ದಾನೆ. ನಿಮಗೆ
ಸಂತೆಬೆನ್ನೂರು ಬೇರೆ ಬೇರೆ ಕಡೆ ಎಲ್ಲ ನೀವು ನೋಡಿರ್ಬೋದು. ಎಲ್ಲ ಕಡೆ ಹೋದಲ್ಲೆಲ್ಲ ಬೆಂಕಿ ಹಚ್ಚಿರುವಂತ ಕೆಲಸ, ಎಲ್ಲ ಕಡೆ ಪ್ರೊವೊಕೇಶನ್ ಮಾಡಿರ್ತಕ್ಕಂಥ ಕೆಲಸ, ಎಲ್ಲ ಕಡೆ ಇದೇ ಜನರನ್ನ ಎತ್ತಿಕಟ್ಟಿ ಅಲ್ಪಸಂಖ್ಯಾತರ ಮೇಲೆ ಹಿಂದುತ್ವದ ಹೆಸರಿನಲ್ಲಿ ಜಗಳವನ್ನು ಮಾಡಿಸಿ ಕೊಲೆಗೆ ಕಾರಣ ಆಗಿರ್ತಕ್ಕಂಥ ಕೊಲೆಗಡಕರ ಕೇಸನ್ನ ನೀವು ವಾಪಸ್ ತೆಗಿತೀರಿ ಅಂತಂದ್ರೆ ಇಡೀ ಜೈಲಲ್ಲಿ ಇರ್ತಕ್ಕಂಥ ಎಷ್ಟೋ ಕೊಲೆಗಾರರನ್ನ, ಎಷ್ಟೋ ರೌಡಿಗಳನ್ನ, ಎಷ್ಟೋ ಅಮಾಯಕ ಇವುಗಳನ್ನ ನೀವು ಕೇಸನ್ನ ಕೂಡ ನೀವು ತೆಗಿತೀರಿ. ಆದ್ರೆ ಅಮಾಯಕರನ್ನ ನೀವು ಜೈಲಲ್ಲಿ ಬಿಡ್ತೀರಿ. ಆ ಕಾರಣದಿಂದ ಸಿದ್ದರಾಮಯ್ಯ ಸರ್ಕಾರ ಇವತ್ತು ಯಾವೆಲ್ಲ ನ್ಯಾಯಪರವಾಗಿ ರೈತರು ಹೋರಾಟ ಮಾಡಿದರು, ಯಾವ ಬೀಜಕ್ಕಾಗಿ ಬೆಳೆ ಪರಿಹಾರಕ್ಕಾಗಿ ಕೇಳಿದ್ರು, ಬೆಳೆಗೆ ಸರಿಯಾದ ಮೂಲಭೂತವಾದಂತಹ ಬೆಲೆಯನ್ನು ಕೊಡಿ ಅಂತ ಹೋರಾಟ ಮಾಡಿದ್ರು. ನಿಮಗೆ ಅನ್ನವನ್ನ ಕೊಡ್ತೀವಿ, ನಮಗೆ ಸರಿಯಾದ ಬೀಜವನ್ನ ಕೊಡಿ ಅಂತ ಹೋರಾಟ ಮಾಡಿದಂತ ಇದೇ ಯಡಿಯೂರಪ್ಪನ ಸರ್ಕಾರ ರೈತರನ್ನು ಗುಂಡು ಹೊಡೆದು ಕೊಲೆ ಮಾಡಿಸಿದ್ದಾರೆ. ಅಂತ ಬಿಜೆಪಿಯ ಸರ್ಕಾರದವರ ಕೇಸನ್ನ ನೀವು ಅಂತ ಗುಂಡಗಳ ಕೇಸನ್ನ ನೀವು ವಾಪಸ್ ಪಡಿತೀರಂತಂದ್ರೆ ಸಿದ್ದರಾಮಯ್ಯ ಸರ್ಕಾರ ವೇಸ್ಟ್ ಆತ, ಮೂರ್ಖ ಸರ್ಕಾರ.